ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಚೆಬನೂರು ಕ್ರಾಸ್ನಲ್ಲಿ ನಡೀತಾ ಇರುವ ಶ್ರೀ ತಾಯಮ್ಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀ ಚಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯರು ಮಡಿವಾಳೇಶ್ವರ ಹಿರೇಮಠ ಸಾಸನೂರು ಹಾಗೂ ಶ್ರೀ ಕರಬಸಯ್ಯ ಹಿರೇಮಠ ಅವರು ವಹಿಸಿದ್ರು. ಮೊದಲದ್ದು ಇಚ್ಛೆ ಇರಬೇಕು, ಎರಡನೇದೇನಿರಬೇಕು ಅಂದ್ರೆ ಜ್ಞಾನ ಶಕ್ತಿ ಇರಬೇಕು. ಜ್ಞಾನ ಇಲ್ಲದೆ ಇದ್ರೆ ಏನು ಮಾಡಕ್ ಆಗೋದಿಲ್ಲ. ಮೂರನೇದೇನಿರ್ಬೇಕು ಅಂದ್ರೆ ಕ್ರಿಯಾಶಕ್ತಿ ಇರಬೇಕು. ಹಾಗಾದ್ರೆ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿ ಮೂರು ಇದ್ದಾಗ ಏನ್ ಬೇಕಾದ್ರೂ ಕೂಡ ಸಾಧನೆಯನ್ನ ಮಾಡಬಹುದು. ಬಹುಶಃ ನೀವು ನೋಡಿದ್ದೀರಿ, ಮೊದಲೇದೇನು ಅಂದ್ರೆ ಅಲ್ಲಿ ಆ ಕಡೆಗೆ ಸ್ವಾಮಿ ವಿವೇಕಾನಂದರವರು ಇದ್ದಾರೆ. ಬಹುಶಃ ಜಗತ್ತಿನೊಳಗಡೆ ಉತ್ಸಾಹ ಅಂತ ಹೇಳಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಯಾವ್ದಾದ್ರೂ ಕಾರ್ಯಕ್ಕೆ ಕೈ ಹಾಕಿದ್ರೆ ಅಲ್ಲಿ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳೋದಾದ್ರೆ ಆ ಇಚ್ಛಾಶಕ್ತಿಯ ಪ್ರತೀಕ ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದರವರನ್ನ ಈ ಶಾಲೆಯವರು ತಲೆ ಮೇಲೆ ಕುಂದಿರ್ಸ್ಕೊಂಡಿದ್ದಾರೆ. ಹಾಗಾಗಿ ಈ ಶಾಲೆ ಗೆಲ್ಲುತ್ತೆ, ಅದು ಒಂದೇ ಮಾತು. ಎರಡನೇದು ಜ್ಞಾನ ಶಕ್ತಿ. ಯಾವ್ದದು ಅಂತ ಕೇಳಿದ್ರೆ, ಮೊನ್ನೆ ತಾನೇ ನಮ್ಮಿಂದ ಅಗಲಿ ಹೋದ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಎಂತ ಮಾತು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎನ್ನುವುದು ತಾನಿಲ್ಲ, ಗುಹೇಶ್ವರ ಲಿಂಗದೊಳಗೆ ತಾ ಬಯಲು ಅಂತ ಹೇಳ್ತಾ ಬಯಲಲ್ಲಿ ಬಯಲಾಗಿ ಹೋದ ಸಿದ್ದೇಶ್ವರ ಅಪ್ಪನವರನ್ನ ಜ್ಞಾನಕ್ಕೆ ಆದರ್ಶವಾಗಿ ಇಟ್ಕೊಂಡಿರುವಂತ ಈ ಶಾಲೆ ಇದೆ. ಹಾಗಾಗಿ ಸಿದ್ದೇಶ್ವರ ಅಪ್ಪನವರಿದ್ದಾರೆ ನೋಡ್ರಿ. ಒಂದೇ ವರ್ಷ ಎಂತ ದೊಡ್ಡ ಸಾಧನೆ ಅಂದ್ರೆ, ರೇವಣ ಸಿದ್ದೇಶ್ವರ ಜಾತ್ರೆಯಲ್ಲಿ 74 ಸ್ಕೂಲ್ಗಳು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ತಾರೆ. ಹಾಗಾದ್ರೆ 74 ಶಾಲೆಗಳನ್ನ ಮೀರಿಸಿ ಈ ಶಾಲೆಯ ಮಕ್ಕಳು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರಲ್ಲ, ಇದು ಏನ್ ತೋರಿಸ್ಕೊಡತ್ತೆ ಅಂದ್ರೆ ನಾವು ಮಕ್ಕಳಿಗೋಸ್ಕರ, ಅವರ ಸಾಧನೆಗೋಸ್ಕರ ನಮ್ಮ ಬದುಕನ್ನ ಮೀಸಲಿಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನುವಂತ ಸಂಕಲ್ಪ ಇದೆ. ಅದರ ಪ್ರತಿಫಲ ಅದು ಪ್ರಥಮ ಪ್ರೈಸ್ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಅಷ್ಟೇ ಅಲ್ಲ, ಇವತ್ತು RMSS ಸ್ಕೂಲು, ಮುರಾರ್ಜಿ ಸ್ಕೂಲು ಇವೆಲ್ಲವುಗಳಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಶಾಲೆಗೆ ಒಳ್ಳೆ ಭವಿಷ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಕಾರಣಕ್ಕೆ ಈ ಸಂಸ್ಥೆಗೆ ಆಶೀರ್ವಾದವನ್ನ ಮಾಡ್ಲಿಕ್ಕೆ ಪರಮ ಪೂಜ್ಯರು ಬಂದಿದ್ದಾರೆ. ಇಡೀ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ಗುರು ಹಿರಿಯರು, ರಾಜಕೀಯ ನಾಯಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಖುಷಿಯಾಗೋದೇನು ಅಂದ್ರೆ ಮತ್ತೆ 3 ಶಕ್ತಿಗಳು. ಯಾವ 3 ಶಕ್ತಿಗಳು ಅಂದ್ರೆ, ಈ ಸಂಸ್ಥೆಯ ಚೇರ್ಮನ್ ರಾಗಿರುವಂತವರು ಮಾನ್ಯ ಶ್ರೀ ಶರಣಯ್ಯ ಹಿರೇಮಠ್ ಸರ್ ಅವರು, ಅವ್ರಿಗೊಂದ್ಸಾರಿ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳು. ಅವ್ರು ಶ್ರೀಮತಿಯವರು ಇದ್ದಾರೆ. ಎರಡನೇದಾಗಿ ಸಂಸ್ಥೆಯ ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ, ಎಲ್ಲರ ಜೊತೆಗೆ ತಾವೊಂದಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಶ್ರೀ ಶಶಿಧರ್ ಹಯ್ಯಾಳ್ ಸರ್ ಅವರಿದ್ದಾರೆ. ಅವ್ರಿಗೊಂದ್ಸಾರಿ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳು. ನನಗೆ ಖುಷಿಯಾಗಿದ್ದೇನು ಅಂದ್ರೆ, ನಾ ಕೇಳ್ತಾ ಇದ್ದೆ, ಸರ್ ಇಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಮತ್ತೆ ಸೆಕ್ರೆಟರಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಬಹುಶಃ ನಾನು ಕಂಡಂತ ಅಪರೂಪದ ವ್ಯಕ್ತಿ ಏನು ಅಂದ್ರೆ, ಎಲ್ರು ನನ್ನ ಹೆಸರು ಇರ್ಬೇಕು ಅಂತ ಬಯಸ್ತಾರೆ. ಆದ್ರೆ ವಿಶೇಷ ಏನು ಅಂದ್ರೆ, ಈ ಶಾಲೆಯ ದೂರದೃಷ್ಟಿ ಆಗಿದೆ ಅಂದ್ರೆ, ಮಾನ್ಯ ಅಧ್ಯಕ್ಷರ ಜೊತೆಗೆ ಉಪಾಧ್ಯಕ್ಷರ ಜೊತೆಗೆ ತಾವು ಮಾತ್ರ ಈ ಕಾರ್ಡಿನಲ್ಲಿ ಹೆಸರನ್ನು ಹಾಕಿಕೊಳ್ಳದೆ ಇಲ್ಲಿರುವಂತ ಎಲ್ಲಾ ಗುರು ಬಳಗದ ಜೊತೆಗೆ ನೋಡ್ರಿ, ಅವ್ರು ಎಲ್ಲರದು ಒಂದೇ ಯೂನಿಫಾರ್ಮ್. ಇವತ್ತು ನನಗೆ ಖುಷಿಯಾಗಿದ್ದೇನು ಅಂದ್ರೆ, ಇಲ್ಲಿರುವಂತ ಗುರು ಬಳಗವನ್ನ ಕಂಡಾಗ ನನಗೆ ಇವತ್ತು ಎಂತ ಖುಷಿ ಅಂದ್ರೆ, ನಾನು ಬಂದು ಸ್ವರ್ಗದಲ್ಲಿ ನಿಂತಿದ್ದೇನೆ ಅನ್ನುವಂತ ಖುಷಿ ಇದೆ. ಕಾರಣ ಏನು ಅಂದ್ರೆ, ಅಷ್ಟೊಂದು ಉತ್ಸಾಹ, ಅಷ್ಟೊಂದು ಸಂಸ್ಕಾರ, ಮಾತನಾಡುವ ಪ್ರತಿ ಪದಗಳ ಬಳಕೆಯನ್ನ. ವರದಿಗಾರರು ಉಸ್ಮಾನ್ ಭಾಗವಾನ್ ಬಳಗಾನೂರ್.